ಅವತ್ತು ಭಾನುವಾರ ನಮ್ಮ ಮನೆಯಲ್ಲಿ ಎಲ್ಲರೂ ವಾರವಿಡೀ ಕೆಲಸ ಮಾಡಿ ಸುಸ್ತಾಗಿದ್ದರಿಂದ ಆ ದಿನ ಅಡುಗೆ ಮಾಡಲು ಹೋಟೆಲ್ಗೆ ಹೊರಟೆವು. ನಾವು ಕಾರು ಹತ್ತುವ ವೇಳೆಗೆ ನಮ್ಮ ಎದುರಿಗೆ ಒಂದು ಸಾಮಾನು ತುಂಬಿರುವ ಗಾಡಿ ಬಂದು ನಿಂತಿತು. ಆ ಗಾಡಿಯಿಂದ ಇಳಿದ ಒಬ್ಬ ಯುವಕ ಒಂದು ಮನೆಯ ವಿಳಾಸವನ್ನು ನಮ್ಮ ಹತ್ತಿರ ಕೇಳಿದ. ಅದಕ್ಕೆ ನಮ್ಮ ಮನೆಯವರು, ಈಗೋ ಇಲ್ಲಿ ಎದುರಿಗೆ ಕಾಣುತ್ತಿದೆಯಲ್ಲ ಅದೇ ಮನೆ ಎಂದು ಹೇಳಿದರು. ಆತ ಧನ್ಯವಾದವನ್ನು ತಿಳಿಸಿ ತಾನು ತನ್ನ ಪತ್ನಿಯೊಂದಿಗೆ ಬಂದಿರುವುದಾಗಿಯೂ ಮತ್ತೆ ಸಿಗುತ್ತೇನೆ ಎಂದು ಹೇಳಿ ಹೊರಟನು. ನಂತರ ನನ್ನ ಕಣ್ಣು ಆ ಗಾಡಿಯಲ್ಲಿದ್ದ ಮಹಿಳೆ ಮೇಲೆ ಬಿತ್ತು. ಆಕೆ ತುಂಬ ಸುಂದರವಾಗಿದ್ದಳು ಮತ್ತು ಯಾವ ಸಿನಿಮಾ ನಟಿಯರಿಗೂ ಕಡಿಮೆ ಇರಲಿಲ್ಲ. ನಮಗೆ ಸಮಯ ಆಗಿದ್ದರಿಂದ ನಾವು ತಡ ಮಾಡದೆ ಅಲ್ಲಿಂದ ಹೊರಟೆವು. ಮರುದಿನ ಬೆಳಿಗ್ಗೆ ಯಾರೋ ನಮ್ಮ ಮನೆಯ ಬಾಗಿಲು ತಟ್ಟಿದಂತಾಯಿತು. ನೋಡಿದರೆ ಅದೇ ಸುಂದರ ಮಹಿಳೆ. ಆಕೆ ತನ್ನ ಪರಿಚಯವನ್ನು ಮಾಡಿಕೊಳ್ಳುತ್ತಾ ತಾವು ಪಕ್ಕದ ಮನೆಗೆ ಹೊಸದಾಗಿ ಬಂದಿರುವುದಾಗಿ ತಿಳಿಸಿದಳು ಮತ್ತು ಆಕೆಗೆ ಹಾಲಿನವರ ಪರಿಚಯ ಮಾಡಿಸಬೇಕಾಗಿ ಕೇಳಿಕೊಂಡಳು. ಹೀಗೆ ನಿಧಾನವಾಗಿ ನನ್ನ ಮತ್ತು ಅವಳ ಸ್ನೇಹ ಬೆಳೆಯಲು ಶುರುವಾಯಿತು. ಆಕೆ ಒಳ್ಳೆಯ ಹುಡುಗಿಯಾಗಿದ್ದಳು, ಆದರೆ ಆಸೆ ತುಸು ಜಾಸ್ತಿಯೇ ಇದ್ದಂತೆ ಅನಿಸಿತು. ಆಕೆಗೆ ಬಟ್ಟೆ, ಚಿನ್ನ, ಶಾಪಿಂಗ್ ಮಾಡುವುದೆಂದರೆ ಪ್ರಾಣ. ಹಾಗೆ ತನ್ನ ಹತ್ತಿರ ಇಲ್ಲದೇ ಇರುವ ವಸ್ತುಗಳನ್ನು ಇದೆ ಎಂದು ತೋರಿಸಿಕೊಳ್ಳುವ ಹುಚ್ಚುತನವೂ ಇತ್ತು. ಯಾವುದಾದರೂ ಕಾರ್ಯಕ್ರಮಗಳಿಗೆ ಹೊರಡುವ ಮುನ್ನ ನನ್ನ ಬಟ್ಟೆಗಳನ್ನು ಕೇಳಿ ಧರಿಸಿಕೊಂಡು ಹೋಗಿ ಅಲ್ಲಿ ಎಲ್ಲರ ಮುಂದೆ ಇದು ತನ್ನದೇ ಎಂದು ಹೇಳಿಕೊಳ್ಳುತ್ತಿದ್ದಳು. ಆಕೆ ನನಗೆ ಆಪ್ತ ಗೆಳತಿಯಾಗಿದ್ದರಿಂದ ನಾನು ಏನೂ ಹೇಳುತ್ತಿರಲಿಲ್ಲ. ಅಲ್ಲದೆ ಆಕೆಯ ಗಂಡ ಖರ್ಚು ಹೆಚ್ಚಿನ ವಿಷಯದಲ್ಲಿ ತುಸು ಜಿಪುಣನಾಗಿದ್ದ. ಇಷ್ಟಾಗಿ ಆಕೆಗೆ ಏನನ್ನೂ ತಂದುಕೊಡುತ್ತಿರಲಿಲ್ಲ. ಹೀಗೆ ಅವರಿಬ್ಬರು ತದ್ವಿರುದ್ಧವಾಗಿದ್ದರು. ಅಕ್ಕ ನನಗೆ ಜೀವನದಲ್ಲಿ ಹಕ್ಕಿಯಂತೆ ಬೇಕಾದಲ್ಲಿ ಹಾರಾಡಬೇಕು, ಇಷ್ಟಪಟ್ಟಿದ್ದೆಲ್ಲ ತಿನ್ನಬೇಕು ಮತ್ತು ಆಸೆ ಪಟ್ಟಿದ್ದನ್ನೆಲ್ಲ ಧರಿಸಬೇಕು. ದಿನಾಲು ಬಂಗಾರದ ಒಡವೆ, ರೇಷ್ಮೆ ಸೀರೆ ಉಟ್ಟು ಗೊಂಬೆಯಂತೆ ರೆಡಿಯಾಗಿ ಮಿಂಚಬೇಕೆನ್ನುವ ದೊಡ್ಡ ಆಸೆ ಇದೆ. ಆದರೆ ನನ್ನ ಗಂಡನಿಗೆ ಬರುವ ಸಂಬಳದಲ್ಲಿ ಇದೆಲ್ಲ ಸಾಧ್ಯವಿಲ್ಲ. ಇದೆಲ್ಲ ನನ್ನ ಕನಸಾಗಿ ಉಳಿಯುತ್ತದೆಯೇನೋ ಎಂದು ಹೇಳುತ್ತಿದ್ದಳು. ಆಗೆಲ್ಲ ನಾನು ಅವಳಿಗೆ ಬುದ್ಧಿವಾದ ಹೇಳುತ್ತಿದ್ದೆ. ಎಲ್ಲ ತಿಳಿದುಕೊಳ್ಳುವ ಮನಸ್ಥಿತಿ ಆಕೆಗಿರಲಿಲ್ಲ. ಅವತ್ತು ಅವರ ವೆಡ್ಡಿಂಗ್ ಆ್ಯನಿವರ್ಸರಿ. ಗಂಡನನ್ನು ಹೇಗೆ ಒಪ್ಪಿಸಿ ಮನೆಯಲ್ಲೇ ಚಿಕ್ಕ ಪಾರ್ಟಿ ಏರ್ಪಡಿಸಿದ್ದಳು. ನಾನು ಮತ್ತು ಆಕೆ ಸೇರಿ ಮನೆಯಲ್ಲೇ ವಿಧ ವಿಧವಾದ ಅಡುಗೆ ಮಾಡಿದ್ದೆವು. ಆತ ತನ್ನ ಸ್ನೇಹಿತರನ್ನು, ಸಹೋದ್ಯೋಗಿಗಳನ್ನು ಮತ್ತು ಬಾಸ್ ಅನ್ನು ಕರೆದಿದ್ದ. ಆಕೆ ಆ ದಿನ ಕೆಂಪು ಬಣ್ಣದ ರೇಷ್ಮೆ ಸೀರೆ ಉಟ್ಟು ದೇವತೆಯಂತೆ ಕಾಣುತ್ತಿದ್ದಳು. ಪಾರ್ಟಿಯಲ್ಲಿ ಎಲ್ಲರ ಕಣ್ಣು ಆಕೆಯ ಮೇಲೆ ಇತ್ತು. ಅದೇ ಸಮಯಕ್ಕೆ ಅವಳ ಗಂಡನ ಬಾಸ್ ಎಂಟ್ರಿ ಕೊಟ್ಟಿದ್ರು. ಅದೇ ಮೊದಲ ಬಾರಿಗೆ ಆತ ಮನೆಗೆ ಬಂದಿತ್ತು. ಅವಳ ಗಂಡ ಅವಳನ್ನು ಬಾಸ್ಗೆ ಪರಿಚಯ ಮಾಡಿಕೊಟ್ಟ. ಬಾಸ್ ಅವಳನ್ನು ನೋಡಿದ ಮೊದಲ ಬಾರಿಗೆ ಆಕೆಗೆ ಮನಸೋತಿದ್ದ. ಆತ ಆಕೆಯನ್ನು ನೋಡುತ್ತಾ ಎಲ್ಲೋ ಕಳೆದು ಹೋಗಿದ್ದ. ಪಾರ್ಟಿ ಮುಗಿಯಿತು. ಎಲ್ಲರೂ ಜೋಡಿಗಳಿಗೆ ಶುಭ ಕೋರಿ ಭೋಜನವನ್ನು ಸವಿದರು. ಕೆಲವು ದಿನಗಳು ಕಳೆಯಿತು. ಪರಿಮಳಳ ಗಂಡ ಖುಷಿಯಿಂದ ಬಂದು ತನಗೆ ಪ್ರಮೋಷನ್ ಸಿಕ್ಕ ವಿಷಯವನ್ನು ತಿಳಿಸಿದ್ದ. ಹಲವು ವರ್ಷಗಳಿಂದ ಕಾಯುತ್ತಿದ್ದ ಪ್ರಮೋಷನ್ ಕೊನೆಗೂ ಈಗ ಆಯಿತು. ನಮ್ಮ ಬಾಸ್ ತುಂಬ ಒಳ್ಳೆಯವರು. ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಬಂದು ಹೋದಾಗಿನಿಂದ ನನ್ನ ಜೊತೆ ತುಂಬ ಕ್ಲೋಸ್ ಆಗಿ ಮಾತನಾಡುತ್ತಾರೆ ಎಂದು ಹೇಳಿದ. ಅದನ್ನು ಕೇಳಿ ಆಕೆ ಕೂಡ ತುಂಬ ಖುಷಿಪಟ್ಟಳು. ಒಂದು ದಿನ ಆಕೆ ಗಂಡ ಆಫೀಸಿಗೆ ಹೋದಾಗ ಯಾರೋ ಕಾರಿನಲ್ಲಿ ಬಂದು ಮನೆಯ ಬಾಗಿಲನ್ನು ತಟ್ಟಿದರು. ಯಾರೆಂದು ನೋಡಿದಾಗ ಆಕೆಯ ಗಂಡನ ಬಾಸ್. ನೋಡಿ ಆಶ್ಚರ್ಯವಾಯಿತು. ಆಕೆ ಒಳ ಕರೆದು ಟೀ ಮಾಡಿಕೊಟ್ಟಳು. ಆತ ನಿಧಾನವಾಗಿ ಜೇಬಿನಿಂದ ಒಂದು ಬಾಕ್ಸ್ ತೆಗೆದು ಆಕೆಯ ಕೈ ಮೇಲೆ ಇಟ್ಟ. ಅದು ಚಿನ್ನದ ಓಲೆಯಾಗಿತ್ತು. ಆಕೆ ಇದನ್ನು ನನಗೇಕೆ ಕೊಡುತ್ತಿರುವಿರಿ ಎಂದಾಗ, ನಾನು ಆನಿವರ್ಸರಿ ದಿನ ನಿಮಗೆ ಏನನ್ನೂ ಗಿಫ್ಟ್ ತಂದಿರಲಿಲ್ಲ, ದಯವಿಟ್ಟು ಇದನ್ನು ಸ್ವೀಕರಿಸಿ ಎಂದನು. ಆಕೆ ಮಾತಿಗೆ ಒಲ್ಲೆ ಎಂದರು. ಒಳಗೆ ಖುಷಿಯಾಗಿದ್ದಳು. ಹೀಗೆ ಆಕೆ ಗಂಡ ಮನೆಯಲ್ಲಿಲ್ಲದಿರುವಾಗ ಬಾಸ್ ಬಂದು ಹೋಗುತ್ತಿದ್ದ. ಇಬ್ಬರು ಒಳ್ಳೆಯ ಸ್ನೇಹಿತರಾದರು. ಆತ ದಿನ ಹೋಗಿ ಬರುತ್ತಿದ್ದರಿಂದ ಕೊಂಚ ಸಲಿಗೆ ಕೂಡ ಬೆಳೆಯಿತು. ಆತ ಕೂಡ ದಿನಕ್ಕೊಂದು ಗಿಫ್ಟ್ ತಂದು ಕೊಡುತ್ತಿದ್ದ. ದಿನ ಕಳೆದಂತೆ ನಿಧಾನವಾಗಿ ಆಕೆಯ ಕೈಯನ್ನು ಹಿಡಿದುಕೊಂಡು ಮಾತನಾಡಲು ಶುರು ಮಾಡಿದ. ಆಕೆಯ ಜೊತೆ ನಿಜವಾಗಿಯೂ ಪ್ರೀತಿಯಲ್ಲಿ ಬಿದ್ದಿದ್ದ.
ಪರಿಮಳನಿಗೆ ಇದೆಲ್ಲ ವಿಷಯ ಗೊತ್ತಿದ್ದರೂ ಸುಮ್ಮನೆ ಇದ್ದಳು. ಹೇಗೂ ಗಂಡನಂತೂ ನನಗೇನು ತಂದು ಕೊಡುವುದಿಲ್ಲ. ಬಾಸ್ ಜೊತೆ ನಾನೇನು ತಪ್ಪು ಕೆಲಸ ಮಾಡುತ್ತಿಲ್ಲ. ನನ್ನ ಗಂಡ ಇಲ್ಲದಿರುವಾಗ ಆತನ ಜೊತೆ ಮಾತನಾಡುತ್ತಿದ್ದೇನೆ ಅಷ್ಟೇ ಅಲ್ಲವೇ ಎಂದು ತನಗೆ ತಾನೇ ಹೇಳಿಕೊಂಡು ಸಮಾಧಾನ ಪಟ್ಟಳು. ಒಂದು ದಿನ ಆಕೆ ಟೀ ಮಾಡಲು ಹೋದಾಗ ಬಾಸ್ ಹಿಂದಿನಿಂದ ಹೋಗಿ ಆಕೆಯನ್ನು ಅಪ್ಪಿಕೊಂಡಿದ್ದ. ಒಂದು ಕ್ಷಣ ಆಕೆ ಮೈಮರೆತಳು. ಕ್ಷಣವೇ ಅರಿವಿಗೆ ಬಂದು ಆತನನ್ನು ಹಿಂದೆ ದೂಡಿದಳು. ಆತ ಏನಾಯಿತು ಎಂದು ಕೇಳಿದನು. ಅದಕ್ಕೆ ಆಕೆ, ನೀವು ಮಾಡುತ್ತಿರುವುದು ಸರಿಯಲ್ಲ. ನನ್ನ ಗಂಡ ತುಂಬ ಒಳ್ಳೆಯವರು, ಅವರಿಗೆ ಮೋಸ ಮಾಡಲು ಸಾಧ್ಯವಿಲ್ಲ ಎಂದಳು. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ. ನೀವು ಕೊಡುತ್ತಿದ್ದ ಗಿಫ್ಟ್ ಮೇಲೆ ನನಗೆ ಆಸೆ ಇದ್ದೇ ಹೊರತು ನಿಮ್ಮ ಮೇಲೆ ಯಾವುದೇ ಪ್ರೀತಿ ಇಲ್ಲ ಎಂದು ಹೇಳಿದಳು. ಆತನಿಗೆ ಎಲ್ಲಿಲ್ಲದ ಕೋಪ, ತಡೆಯಲಾರದಷ್ಟು ಕೋಪ ಬಂದಿತ್ತು. ನಂತರ ಟೀ ಸಹ ಕುಡಿಯದೆ ಹಾಗೆ ಹೊರಟೋದನು. ಮಾರನೇ ದಿನ ಆಕೆಗೆ ಒಂದು ಫೋನ್ ಕಾಲ್ ಬರುತ್ತದೆ. ಆ ಕರೆಯನ್ನು ಸ್ವೀಕರಿಸಿದ ಆಕೆ ಗರ ಬಡಿದವಳಂತೆ ನಿಂತು ಬಿಟ್ಟಳು. ಇದೇ ಸಮಯಕ್ಕೆ ನಾನು ಅವರ ಮನೆಗೆ ಹೋಗಿದ್ದೆ. ಆಕೆ ಫೋನ್ ಹಿಡಿದು ಅಳುತ್ತಿರುವುದನ್ನು ನೋಡಿ, ಏನಾಯಿತು, ಏಕೆ ಹೀಗೆ ಹೇಳುತ್ತಿರುವೆ ಎಂದಿದ್ದಕ್ಕೆ ಆಕೆ ನಡೆದ ವಿಷಯವನ್ನೆಲ್ಲ ಹೇಳಿದಳು. ಮತ್ತು ಅವರ ಬಾಸ್ ಈಗ ಫೋನ್ ಮಾಡಿ ನಾನು ಅವರ ಜೊತೆ ಒಂದು ರಾತ್ರಿ ಇರಬೇಕಂತೆ, ಇಲ್ಲದೆ ಹೋದರೆ ನನ್ನ ಗಂಡನನ್ನು ಸಫಾರಿ ಕೊಟ್ಟುಕೊಳ್ಳುವುದಾಗಿ ಧಮಕಿ ಹಾಕುತ್ತಿದ್ದಾನೆ ಎಂದು. ಅದನ್ನೆಲ್ಲ ಕೇಳಿದ ನಾನು ಸಹ ತಂಗಾಗಿ ಹೋಗಿದ್ದೆ ಮತ್ತು ಆಕೆ ಇಂತಹ ಪರಿಸ್ಥಿತಿಗೆ ನೀನೇ ಕಾರಣವೆಂದು ಆಕೆಯನ್ನೇ ದೂರಿದ್ದೆ. ಆದರೆ ನಾನು ಆಕೆಗೆ ಎಷ್ಟೇ ಬೈದರೂ ಸಹ ಸುಮ್ಮನಿದ್ದಳು, ಕಣ್ಣೀರು ಹಾಕಿದಳು. ಆತ ಆಕೆಗೆ ಪೂರ್ತಿ ಮನಸೋತಿದ್ದ ಮತ್ತು ಆಕೆಯನ್ನು ಒಂದು ದಿನವಾದರೂ ಅನುಭವಿಸಲೇಬೇಕು ಎಂದು ಬಕಪಕ್ಷಿಯಂತೆ ಕಾಯುತ್ತಿದ್ದ. ಆತ ಆಕೆಗೆ ಸರಿಯಾಗಿ 1 ವಾರ ಸಮಯವನ್ನು ನೀಡಿದ್ದ. ಆತ ಫೋನ್ ಮಾಡಿ 1 ವಾರದೊಳಗೆ ಆಕೆ ಅವನಿಗೆ ಫೋನ್ ಮಾಡಬೇಕಿತ್ತು. ಇನ್ನು ಕರೆ ಮಾಡಿದಾಗ ಎಲ್ಲಿಗೆ ಬರಬೇಕೆಂದು ಹೇಳುತ್ತೇನೆ, 1 ವಾರದ ಒಳಗೆ ಬರದೆ ಹೋದರೆ ನಿನ್ನ ಗಂಡನನ್ನು ಮುಗಿಸುತ್ತೇನೆ ಎಂದು ಹೆದರಿಸಿದ್ದ. ಆಕೆ ತನ್ನ ಹುಚ್ಚು ಆಸೆಗಳಿಂದ ತನ್ನ ಗಂಡನ ಜೀವಕ್ಕೆ ಕುತ್ತು ಬಂದಿದೆಯಲ್ಲ, ಈಗ ನಾನೇನು ಮಾಡಲಿ, ಹೇಗೆ ಈ ಸಮಸ್ಯೆಯಿಂದ ಪಾರಾಗಲಿ ಎಂದು ಜೋರಾಗಿ ಅಳತೊಡಗಿದಳು. ನಾನು ಅವಳಿಗೆ ಸಮಾಧಾನ ಮಾಡಿದೆ ಮತ್ತು ಹೇಗಾದರೂ ಈ ಸಮಸ್ಯೆಗೆ ಪರಿಹಾರ ಹುಡುಕೋಣ, ನೀನು ಧೈರ್ಯಗೆಡಬೇಡ ಎಂದಿದ್ದೆ. ನಂತರ ನಾವಿಬ್ಬರೂ ಸೇರಿ ನನ್ನ ಗಂಡನ ಸಹಾಯ ಪಡೆಯಲು ನಿರ್ಧರಿಸಿದೆವು. ನನ್ನ ಗಂಡ ಸಹಾಯ ಮಾಡುವುದಾಗಿ ಹೇಳಿದ್ದು ನನಗೆ ತುಂಬ ಖುಷಿಯಾಯಿತು. ನಾವು 3 ಸೇರಿ ಆತನ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕಲೆ ಹಾಕಿದೆವು. ಆತ ಕೊಟ್ಟ ಸಮಯ ಮುಗಿಯುತ್ತಾ ಬಂದಿತ್ತು. ಆತ ಕರೆ ಮಾಡಿ, ಇದು ನನ್ನ ಕೊನೆಯ ಕರೆ, ಇನ್ನು ನೀನು ಒಪ್ಪದಿದ್ದರೆ ಆ ದೇವರೇ ಬಂದರೂ ನಿನ್ನ ಗಂಡ ಉಳಿಯುವುದಿಲ್ಲವೆಂದು ಹೇಳಿ ಫೋನ್ ಕಟ್ ಮಾಡಿದ್ದ. ಕೊನೆಗೆ ಸ್ವಲ್ಪ ಸಮಯದ ನಂತರ ಪರಿಮಳ ಅವನಿಗೆ ಕರೆ ಮಾಡಿ, ನಾನು ನಿಮ್ಮ ಕಂಡೀಷನ್ಗೆ ಒಪ್ಪಿದ್ದೇನೆ, ನೀವು ವಿಳಾಸ ಕಳಿಸಿದರೆ ಅಲ್ಲಿಗೆ ಬರುವುದಾಗಿಯೂ ಮತ್ತು ತನ್ನ ಗಂಡನಿಗೆ ಏನು ಮಾಡಬಾರದೆಂದು ಕೇಳಿಕೊಂಡಳು. ನಾವು 3 ಜನ ದೇವರಲ್ಲಿ ಪ್ರಾರ್ಥನೆ ಮಾಡಿ ನೀನೇ ನಮ್ಮನ್ನು ಕಾಪಾಡಬೇಕೆಂದು ಆತ ಕೊಟ್ಟ ವಿಳಾಸದ ಕಡೆ ಹೊರಟೆವು. ನಂತರ ನಾನು ಮತ್ತು ನಮ್ಮ ಮನೆಯವರು ಆತನ ಬರುವಿಕೆಯನ್ನು ರಿಸೆಪ್ಷನ್ನಲ್ಲಿ ನಿಂತು ಕಾಯುತ್ತಿದ್ದೆವು. ಪರಿಮಳ ಆತ ಹೇಳಿದ್ದ ರೂಮ್ ಕಡೆ ಭಯದಿಂದಲೇ ಹೆಜ್ಜೆ ಹಾಕಿದಳು. ಆತ ಬಂದವನೇ ಸೀದಾ ರೂಮ್ ಕಡೆ ಹೊರಟ. ನಾವಿಬ್ಬರೂ ಅವನನ್ನು ಹಿಂಬಾಲಿಸಿದೆವು. ರೂಮ್ ಬಾಗಿಲು ತೆರೆದೇ ಇತ್ತು ಮತ್ತು ಕಿಟಕಿ ಮುಖ ಮಾಡಿ ಪರಿಮಳ ನಿಂತಿದ್ದಳು. ಈತ ನಿಧಾನವಾಗಿ ಹೋಗಿ ಹಿಂದಿನಿಂದ ಆಕೆಯನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾನೆ ಮತ್ತು ಮುತ್ತಿನ ಸುರಿಮಳೆಯನ್ನೇ ಸುರಿಸುತ್ತಾನೆ ಮತ್ತು ತಾನು ಆಕೆಯನ್ನು ಎಷ್ಟು ಇಷ್ಟಪಟ್ಟಿದ್ದೆ ಎಂದು ವಿವರಿಸಲಾರಂಭಿಸುತ್ತಾನೆ. ಇನ್ನು ಮುಂದೆಯೂ ಹೀಗೆ ಆತ ಕರೆದಾಗ ಬಂದರೆ ಆಕೆ ಕೇಳಿದ್ದನ್ನೆಲ್ಲ ಕೊಡುವುದಾಗಿ ಹೇಳುತ್ತಾನೆ. ಅಷ್ಟರಲ್ಲಿ ಆ ಹುಡುಗಿ ಅವನ ಕಡೆ ಮುಖ ಮಾಡಿ ನಿಲ್ಲುತ್ತಾಳೆ. ಆಕೆಯನ್ನು ನೋಡಿ ಆತ ಬೆವರಲಾರಂಭಿಸುತ್ತಾನೆ. ನೀನು ಇಲ್ಲಿ ಎಂದು ತಡವರಿಸುತ್ತಾ ಕೇಳುತ್ತಾನೆ. ಅದಕ್ಕೆ ಆಕೆ, ನಿಮಗೆ ಮೀಟಿಂಗ್ ಇದೆ ಎಂದು ಹೇಳಿದಿರಲ್ಲ, ಅದು ಇದೇನಾ ಎಂದು ಕೇಳುತ್ತಾಳೆ. ನಾನು ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ, ಹೀಗೇಕೆ ನನಗೆ ಮೋಸ ಮಾಡಿದಿರಿ ಎಂದು ಕೇಳುತ್ತಾಳೆ. ಆತನ ಕೈ ಕಾಲುಗಳು ನಡುಗಲು ಶುರುವಾಗುತ್ತವೆ. ಏಕೆಂದರೆ ಆಕೆ ಬೇರೆ ಯಾರೂ ಅಲ್ಲ, ಅವನ ಹೆಂಡತಿಯಾಗಿರುತ್ತಾಳೆ. ಆಕೆ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸುತ್ತಾಳೆ ಮತ್ತು ಕಾರಣವನ್ನು ಕೇಳುತ್ತಾಳೆ. ಆಕೆ ಅಷ್ಟೊಂದು ಕೂಗಾಡಿದರೂ ಆತ ಸುಮ್ಮನೆ ನಿಂತಿದ್ದ.
ಇದನ್ನೆಲ್ಲ ಗಮನಿಸುತ್ತಿದ್ದ ನಾವು ಮೂವರು ನಾವು ಕಲೆ ಹಾಕಿದ ಮಾಹಿತಿಯನ್ನು ಅವರ ಮುಂದಿಟ್ಟೆವು. ಅಸಲಿಗೆ ಆತ ಹುಟ್ಟು ಶ್ರೀಮಂತನಲ್ಲ, ಆದರೆ ತಾನು ಸಿರಿವಂತನಾಗಿ ಬದುಕಬೇಕೆಂದು ಆಸೆಪಟ್ಟವನು. ಹೀಗಿರುವಾಗ ನಿಮ್ಮ ಪರಿಚಯ ಅವನಿಗಾಗುತ್ತೆ ಮತ್ತು ಪರಿಚಯ ಪ್ರೀತಿಯಾಗಿ ಬದಲಾಗುತ್ತೆ. ಅಸಲಿಗೆ ನೀವು ಮಾತ್ರ ಅವನನ್ನು ಪ್ರೀತಿಸುತ್ತಾ ಇರುತ್ತೀರಿ, ಆದರೆ ಆತ ಪ್ರೀತಿಸಿದ್ದು ನಿಮ್ಮ ಆಸ್ತಿಗೋಸ್ಕರ. ನೀವು ಇಷ್ಟ ಇಲ್ಲದೆ ಹೋದರೂ ನಿಮ್ಮನ್ನು ಮದುವೆಯಾಗುತ್ತಾನೆ. ಆದರೆ ನಿಮ್ಮ ಮೇಲೆ ಎಳ್ಳಷ್ಟು ಪ್ರೀತಿ ಆತನಿಗಿಲ್ಲ. ಆತ ಇನ್ನು ನಿಮ್ಮ ಜೊತೆಗಿರುವುದು ಒಂದೇ ಕಾರಣಕ್ಕೆ, ಆಸ್ತಿಯೆಲ್ಲ ನಿಮ್ಮ ಹೆಸರಿಗೆ ಇದೆ ಎಂದು. ಇದನ್ನು ಕೇಳಿದ ಆಕೆಗೆ ದುಃಖ ಉಮ್ಮಳಿಸಿ ಬರುತ್ತದೆ, ಏಕೆಂದರೆ ಆಕೆಯದು ನಿಜವಾದ ಪ್ರೀತಿಯಾಗಿತ್ತು. ಕೊನೆಗೆ ಆಕೆ ತಾನು ಮೋಸ ಹೋದೆನೆಂದು ಮತ್ತು ಯಾರ ಜೊತೆಯೇ ಆಗಲಿ ಬಲವಂತವಾಗಿ ಬದುಕುವುದು ಸರಿಯಲ್ಲವೆಂದು ನಿರ್ಧರಿಸುತ್ತಾಳೆ. ಆತನ ಮೇಲೆ ಆಕೆಯ ಪ್ರೀತಿ ತುಂಬ ಗಾಢವಾಗಿದ್ದರಿಂದ ಮತ್ತು ತನ್ನ ಗಂಡ ಇನ್ನೊಬ್ಬಳನ್ನು ಆಸೆ ಪಡುತ್ತಿರುವುದನ್ನು ನೋಡಿ ಆಕೆಗೆ ತಡೆಯಲಾಗುವುದಿಲ್ಲ. ಹೆಣ್ಣು ಯಾವುದನ್ನಾದರೂ ಹಂಚಿಕೊಳ್ಳುತ್ತಾಳೆ, ಆದರೆ ತನ್ನ ಗಂಡನಲ್ಲ. ಹಾಗಾಗಿ ಆಕೆ ತಾನು ಆತನನ್ನು ಪರಿಶುದ್ಧವಾಗಿ ಪ್ರೀತಿಸಿದ್ದರಿಂದ ಆತನಿಗೆ ತನ್ನ ಒಂದು ಕಂಪನಿಯನ್ನು ನೋಡಿಕೊಳ್ಳಲು ಬಿಡುತ್ತಾಳೆ ಮತ್ತು ಆತನಿಂದ ಡೈವರ್ಸ್ ಪಡೆಯಲು ಇಚ್ಛಿಸುತ್ತಾಳೆ. ಹಾಗೆಯೇ ಅವನಿಗೆ ವಾರ್ನಿಂಗ್ ಕೂಡ ನೀಡುತ್ತಾಳೆ, ನಿನಗೆ ಇಷ್ಟವಾದ ಬೇರೆ ಯಾವುದಾದರೂ ಹುಡುಗಿಯನ್ನು ನೋಡಿ ಮದುವೆ ಆಗು, ಆದರೆ ಅವಳಿಗೆ ನನಗೆ ಮಾಡಿದಂತೆ ಮೋಸ ಮಾಡಬೇಡ. ಈಗ ನಿನಗೆ ಕೊಟ್ಟಿರುವ ಕಂಪನಿ ಓನರ್ ಕೂಡ ನಾನೇ ಆಗಿರುತ್ತೇನೆ. ಯಾವತ್ತು ನೀನು ಕೆಟ್ಟ ಚಟಗಳನ್ನು ಬಿಟ್ಟು ಒಳ್ಳೆಯ ವ್ಯಕ್ತಿಯಾಗಿ ಬದುಕುತ್ತೀಯೋ ಅಂದು ನಿನ್ನ ಹೆಸರಿಗೆ ಕಂಪನಿ ರಿಜಿಸ್ಟರ್ ಆಗುತ್ತೆ. ಅದು ಬಿಟ್ಟು ನೀನು ಇದೇ ರೀತಿ ಹೆಣ್ಣು ಮಕ್ಕಳಿಗೆ ಹಿಂಸೆ ಕೊಡುವ ಕೆಲಸವನ್ನೇನಾದರೂ ಮಾಡಿದರೆ ನಿನ್ನ ಮೇಲೆ ಕೇಸ್ ಹಾಕುತ್ತೇನೆ ಎಂದು ಗದರಿಸಿದಳು. ಆತನಿಗೆ ಕೊನೆಗೂ ತನ್ನ ತಪ್ಪಿನ ಅರಿವಾಯಿತು. ಆತ ಎಲ್ಲರಿಗೂ ಕ್ಷಮೆ ಕೇಳಿ ಅಲ್ಲಿಂದ ಹೊರಟು ಹೋದ. ನಾವು ಮೂವರು ಆಕೆಗೆ ನಮ್ಮ ಧನ್ಯವಾದಗಳನ್ನು ತಿಳಿಸಿದೆವು. ಅಂತೂ ಇಂತೂ ಹೇಗೂ ನಮ್ಮ ಪರಿಮಳದ ಸಮಸ್ಯೆಗೆ ಪರಿಹಾರ ಸಿಕ್ಕಂತಾಯಿತು. ಆಕೆ ನನ್ನನ್ನು ಹಿಡಿದು ಕುಣಿದು ಕುಪ್ಪಳಿಸಿದಳು. ಆಕೆಗೂ ತನ್ನ ತಪ್ಪಿನ ಅರಿವಾಗಿತ್ತು. ಇನ್ನು ಮುಂದೆ ತಾನು ಹಾಸಿಗೆ ಇದ್ದಷ್ಟೇ ಕಾಲು ಚಾಚುತ್ತೇನೆಂದು ಪ್ರಮಾಣ ಮಾಡಿದಳು. ಈ ಕಥೆಯ ನೀತಿ ಏನೆಂದರೆ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ಅತಿ ಆಸೆ ಗತಿಗೆಡಿಸಿತು. ಇನ್ನೊಬ್ಬರ ವಸ್ತು ಯಾವತ್ತೂ ನಮ್ಮದಾಗುವುದಿಲ್ಲ. ಅದಕ್ಕಾಗಿ ವ್ಯರ್ಥ ಪ್ರಯತ್ನ ಮಾಡುವುದು ಮೂರ್ಖತನ. ಬಲವಂತದಿಂದ ಯಾವುದೇ ವ್ಯಕ್ತಿಯನ್ನು ನಮ್ಮ ಕಡೆ ಒಲೆಯುವಂತೆ ಮಾಡಲು ಸಾಧ್ಯವಿಲ್ಲ. ಆಸೆಯೇ ದುಃಖಕ್ಕೆ ಮೂಲ. ಮಾಡಿದ್ದನ್ನು ಮಹಾರಾಯ.